ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ಸ್ನೇಹಿತರೆ, ನಾನು ನಮ್ಮ ಮನೆಗೆ ಹೊಸ ಸೋಫಾ ಬಂದಿದೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾವು ನಿನ್ನೆ ರಾತ್ರಿ ರಿಸೀವ್ ಮಾಡಿದ್ದು, ರಾತ್ರಿ ಆಲ್ಮೋಸ್ಟ್ 8:39 ಏನೋ ಆಗಿತ್ತು ಅವ್ರು ಡೆಲಿವರಿ ಮಾಡಿದಾಗ. ಸೊ ಇವತ್ತು ಆ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಸೋಫಾ ಹೇಗೆ ಬಂದಿದೆ ಅಂತ ನೋಡಿ. ನಿಮ್ಮಲ್ಲಿ ನನಗೆ ಕಾಮೆಂಟ್ ಕೂಡ ಬಂದಿತ್ತು ಅವ್ರ ನಂಬರ್ ಶೇರ್ ಮಾಡಿ ಅಂತ. ಸೊ ಎಲ್ಲ ಡೀಟೇಲ್ಸ್ ಕೂಡ ತಿಳಿಸಿದ್ದೀನಿ. ಸೊ ಬನ್ನಿ, ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆನ ಪೂಜೆ ಆಯಿತು, ಈಗ ತಿಂಡಿ ಟೈಮ್. ಈಗ ಈ ಕ್ಲಿಪ್ಪಿಂಗು ನಾವು 2 ದಿನ ಮುಂಚೆ ಸೋಫಾ ಅಂಗಡಿಗೆ ಹೋದಾಗ ತೊಗೊಂಡಿದ್ದು. ಅವರು ಅಂಕಲ್ ಕರೆದಿದ್ರು, ನಾವು ಈ ಥರ ರೆಡಿ ಮಾಡಬೇಕಾದ್ರೆ ನೀವು ಬಂದು ನೋಡಿ, ನಾವು ಏನು ಮಟೀರಿಯಲ್ ಯೂಸ್ ಮಾಡ್ತಾ ಇದ್ದೀವಿ, ಏನೆಲ್ಲ ಹಾಕಿದ್ದೀವಿ ಅಂತ ನೀವು ಕಣ್ಣಾರೆ ನೋಡಿಬಿಟ್ಟು ನೀವು ಡಿಸೈಡ್ ಮಾಡ್ಬೋದು, ಹೇಗೆಲ್ಲ ಕ್ವಾಲಿಟಿ ಕೊಡ್ತಾ ಇದ್ದೀವಿ ಅಂತ. ಏನಾದರೂ ಚೇಂಜಸ್ ಇದ್ದರೂ ಕೂಡ ನೀವು ಅಲ್ಲೇ ತಿಳಿಸ್ಬೋದು ಅಂತ ಹೇಳಿದರು. ಕೆಲವೊಬ್ಬರು ಅಂಗಡಿಯವರು ಏನು ಮಾಡ್ತಾರೆ, ಈಗ ನಾವು ಫಸ್ಟ್ ತೊಗೊಂಡಾಗ ಕೂಡ ನಾವು ಹೋಗ್ಬಿಟ್ಟು ಅಂಗಡಿಯಲ್ಲಿ ಈ ಥರ ಮಾಡಿ ಅಂತ ಹೇಳಿದ್ವಿ, ಕಲರ್ ಚೇಂಜ್ ಮಾಡಿದ್ವಿ, ಸರಿ ನಾವು ಮಾಡ್ತೀವಿ ಅಂದ್ಬಿಟ್ಟು ಅವರೇ ಫ್ಯಾಕ್ಟ್ರಿಯಲ್ಲಿ ಮಾಡಿ ಮನೆಗೆ ಡೆಲಿವರಿ ಕೊಟ್ಟಿದ್ರು. ಅದು ಹೆಚ್ಚು ಕಡಿಮೆ ಇತ್ತು, ನಾವು ತೊಗೊಂಡಾಗ್ಲೇ ನೆಲ ಸರಿಯಾಗಿ ಸ್ಟ್ರೇಟ್ ಮಾಡಿರಲಿಲ್ಲ. ಬಟ್ ಸ್ಟಿಲ್ ಮನೆಗೆ ಡೆಲಿವರಿ ಕೊಟ್ಟಮೇಲೆ ಏನು ಮಾಡೋಕ್ಕಾಗುತ್ತೆ ಅಂತ ನಾವು ಸುಮ್ಮನಾಗ್ಬಿಟ್ಟಿದ್ವಿ. ಬಟ್ ಈ ಅಂಕಲ್ ನಮಗೆ ಹೇಳಿದ್ರು, ನೀವು ಬನ್ನಿ ನೋಡಿ, ನಾವು ಏನು ಮಟೀರಿಯಲ್ ಯೂಸ್ ಮಾಡ್ತಾ ಇದ್ದೀವಿ, ಹೇಗೆ ಮಾಡ್ತಾ ಇದ್ದೀವಿ, ಕ್ವಾಲಿಟಿ ನಿಮ್ಗೆ ಏನಾದರೂ ಇಷ್ಟ ಆಗಲಿಲ್ಲ, ಡಿಸೈನ್ ಇಷ್ಟ ಆಗಲಿಲ್ಲ, ನೀವೆಲ್ಲನೂ ಬೇಕಿದ್ರೆ ಚೇಂಜಸ್ ಮಾಡ್ಬೋದು ಅಂತ ಹೇಳಿಬಿಟ್ಟು. ಸೊ ನಾವು ಕೂಡ ಹೋಗಿದ್ವಿ. ಒಂದು ರೆಡಿ ಆಗಿತ್ತು, ಇನ್ನೊಂದು ರೆಡಿ ಮಾಡ್ತಾ ಇದ್ದಾರೆ. ಎಲ್ಲ ಕಡೆಯೂ ಫೋಮ್ ಯೂಸ್ ಮಾಡಿದ್ದಾರೆ. ಮೊದಲು ಅವರು ಕಾಟನ್ ಯೂಸ್ ಮಾಡಿಬಿಟ್ಟಿದ್ರು. ಆ್ಯಂಡ್ ಶೇಪ್ ಕೂಡ ನಾವು ಹೇಗೆ ಹೇಳಿದ್ರು ಹಾಗೆ ಬಂದಿದೆ. ಏನಾದರೂ ಈ ಸ್ಟೇಜಲ್ಲಿ ಇದ್ದಾಗ ನಮಗೂ ಒಂದು ಐಡಿಯಾ ಬರುತ್ತಲ್ವ, ಈ ಥರ ಅಲ್ಲ ಈ ಥರ ಅಂತ. ಸೊ ನಾವು ಹೇಳ್ಬೋದಿತ್ತು. ಸೊ ನೋಡಿ ಹೇಗೆ ಮಾಡ್ತಾ ಇದ್ದಾರೆ ಸೋಫಾಗೆ, ಡಿಸೈನ್ನ ಅವರು ಹೇಗೆ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಕೆಲವೊಂದು ಕಡೆ ಪಿನ್ಸ್ ಯೂಸ್ ಮಾಡಿದ್ದಾರೆ, ಕೆಲವೊಂದು ಕಡೆ ಬಟ್ಟೆನ ಹೊಲಿದ್ಬಿಟ್ಟು ಫಿನಿಶಿಂಗ್ ಕೊಡ್ತಾ ಇದ್ದಾರೆ. ಸೊ ಫಿನಿಶಿಂಗ್ ಹೇಗೆ ಕಾಣುತ್ತೆ ಲಾಸ್ಟಲ್ಲಿ ತೋರಿಸ್ತೀನಿ, ನೋಡೋದನ್ನು ಮರಿಬೇಡಿ. ಬರಲಿಲ್ಲ ಅಲ್ಲ, ಜಸ್ಟ್ ಹೋಯ್ತು, ನೀವು ಬಂದ ತಕ್ಷಣ ಹೋಯ್ತೋ ಏನೋ. ಅನ್ಕೊಂಡೆ ನನ್ನ ಮಗಳು ಅವಳಿಗೆ ತೋರಿಸ್ತಿರ್ಲಿಲ್ಲ ನಿನ್ನೆ ಫೋಟೋ. ಅವರು ನಾನು ನೋಡಬೇಕು ಅಂತ ಜಂಪ್ ಆನಿಟ್ಟಂತೆ. ಜಂಪ್ ಮಾಡಂಗಿಲ್ಲ ಇನ್ನು ನೀನು ಅದ್ರ ಮೇಲೆ. ಇಲ್ಲ ಹೇಳ್ತೀವಿ ಕ್ಲೀನಾಗೆ. ನಮ್ಮ ಇದರಲ್ಲಿ ಯಾರು ರೆಡಿಮೇಡ್ ತಗೊಳ್ಳೇಬೇಡಿ ಅಂತ. ಹಿಂಗೆ ಕಣ್ಮುಂದೆ ಮಾಡೋ ಥರ ಇದ್ರೆ. ಬೆಳಗ್ಗೆ ಚಿತ್ರದ ತಗೊಂಡದೆ, ತಿರ್ಗಾ 2,80,000 ತಿರ್ಗಾ ಸೋಫಾ ಕಟ್ಕೊಂಡು ಆರ್ಡರ್ ಅವರೇ ಕೊಟ್ರ ಅವ್ರದ್ದೇ. ಅದೆಲ್ಲ ಥರ ಗೊತ್ತಿಲ್ಲ, ಅಷ್ಟೊಂದು ಸೋಫಾ ಮನೆ 3 ಫ್ಲೋರ್, 1 2 ಮತ್ತು ಇದೊಂದು 3 4. ಈಗ ಅಲ್ಲಿ ಚಿತ್ರದುರ್ಗ ಹಾಕ್ಬಿಟ್ಟು ಬಂದಿದ್ದೆ ಇದು. ಇಲ್ಲ, ಇವಾಗ ದೊಡ್ಡದು ಹಾಕಿ ಬಂದಲ್ಲ ಇದು. ಇದು ಹಾಕಿ ಬಂದಿದ್ದು ಈಗ ಆರ್ಡರ್ ಇವಾಗ ತಿರ್ಗಾ ಅದು ಹಳೇದು ಆರ್ಡ್ರ್, ತಿರ್ಗಾ ಹೊಸದು ಇದು. ಅದ್ರ ಜೊತೆಗೆ ಇವಾಗ ಇಷ್ಟ ಇದೇ ಗ್ರೀನ್, ಅದು ಗ್ರೀನ್ ಅಲ್ಲ, ಸೇಮ್ ಕಲರು ಬಟ್ ಮೆಟೀರಿಯಲ್ ಸ್ವಲ್ಪ ಡಿಫ್ರೆಂಟ್. ಇದು ಬಟ್ಟೆ ನಿಮ್ಮ ಇದು ಸ್ಪೇಡ್ ಅಷ್ಟೇ, ಇದು ಸೇಮ್ ಕಲರ್, ಆಲ್ಮೋಸ್ಟ್ ಸೇಮ್ ಕಲರ್. ಬೇರೆ ಕಲರ್ ಕೊಟ್ಟಿದ್ರಂತೆ. ನಮ್ದು ನೋಡ್ಬಿಟ್ಟು ಇದಕ್ಕೆ ಅದು ಬ್ಲೂ ಮಾಡಿದ್ರು ಅವರು, ಡಾರ್ಕ್ ಬ್ಲೂ. ಇದು ಮೇಂಟೈನ್ ಮಾಡೋದೇ ಇರೋದು. ಏನಿಲ್ಲ, ಒಂದು ಸೋಫಾ ಬೇಕಾ, ಇದು ಒಂದು ಬಟ್ಟೆ ಅಂತ ಅಷ್ಟೇ ಆಯ್ತು. ನನ್ನ ಮಗಳಿಗೆ ಬಟ್ಟೆ ಹಾಕಕ್ಕೆ ಇಷ್ಟ ಇಲ್ಲ. ಹಂಗೆ ಇರಲಿ ಬಿಡಿ, ಏನಾಗಲ್ಲ, ಕೊಡೆನೇ ಹಿಡಿಯಲ್ವಲ್ಲ. ಅಕಸ್ಮಾತ್ ಏನಾದ್ರೆ ಗಲೀಜು ವರ್ಷದಾಯ್ತು. ಧೂಳು ಈಗ ಅದ್ರ ಮೇಲೆ ಧೂಳು ಕೂರಲ್ಲ ಬಿಡಿ ಮೇಡಮ್. ಈಗ ಹಿಂಗ್ ಮಾಡಿದ್ರೆ ಧೂಳು ಎಗರ್ತಾ ಇತ್ತು.
ಇದರಲ್ಲಿ ಧೂಳೆ ಕೂರಲ್ಲ ಅದ್ರ ಮೇಲೆ, ಅದು ಬಟ್ಟೆಯಲ್ಲಿ ಧೂಳು ಕೂರುತ್ತೆ, ಇದರಲ್ಲಿ ಧೂಳು ಇಳಿಯಲ್ಲ ಒಳಗಡೆ. ಇಳಿಯಲ್ವಾ? ರೆಕ್ಸಿನ್ ಇದು ರೆಕ್ಸಿನ್ ತರನೇ ಅಷ್ಟೇ. ನಿನ್ ಹೈಟ್ ಓಕೆ ಅಲ್ಲಪ್ಪ? ಹೈಟ್ ನಮ್ಗೆ ಏಜ್ ಆಗಿರೋರು ಬಂದಾಗಲೆಲ್ಲ ಕಾಲು ಉದ್ದ ಇದೆ. ಅಲ್ಲ ನಂದಿದ್ರೆ ನಮ್ಮ ಅಪ್ಪ ಅಮ್ಮ ಅವರು ಅಷ್ಟೇ ನಮ್ಮ ಹೈಟ ಇದಾರೆ. ಎಲ್ಲರೂ ಅಪ್ಪ ಅಮ್ಮ ಬಂದಾಗ ಕೂರೋದು ಹೇಳೋದು ಮಾಡೋದಕ್ಕೆ ಅವ್ರಿಗೆ ಕಷ್ಟ ಆಗ್ತಿತ್ತು. ಈಗ ಇದು ಇದೇ ಸೋಫಾ ಹೊಸ ಮಾಡಿಸ್ಬೇಕಂದ್ರೆ ಎಷ್ಟಾಗೋದು? 45 ಒಂದು ಸರ್. 45. ನಾನು ಮೊದಲು ಎಲ್ ಶೇಪಲ್ಲಿತ್ತು, 2+2+1 ಇತ್ತು, ಒಂದು ಕಾರ್ನರ್ದಿತ್ತು. ನಾನು ಅದನ್ನು ತೆಗೆಸ್ಬಿಟ್ಟು 2+3 ಮಾಡಿಸಿದ್ದೀನಿ. 2 ಇರೋ ಸೀಟು 2 ಸೀಟರು ಈಸಿಯಾಗಿ ಬಂದುಬಿಡ್ತು. 3 ಸೀಟರೇ ಸ್ವಲ್ಪ ಕಷ್ಟ ಆಗ್ತಾ ಇದೆ ಒಳಗಡೆ ತರೋದಕ್ಕೆ. ತುಂಬಾ ದಪ್ಪ ಕಾಣ್ತಾ ಇದೆ, ಅದು ಲೆಂತಿ ಕೂಡ ಆಗಿದೆ. ಹೆಂಗ ಅನ್ನಿಸ್ತು ರಜಾ ನೋಡಿದ ತಕ್ಷಣ? ನೀರ್ ನೋಡಿ, ನೀರೆಲ್ಲ ತಂದು ಅಲ್ಲಿ ಹೆಂಗ್ ತೋರಿಸ್ತೀಯ? ನಾನು ನೆನ್ನೆ ತೋರಿಸಿದ್ರು, ಇದು ಅರ್ಧ ಆದಾಗ ತೋರಿಸಿದ್ರು ಹೆಂಗಾಗಿದೆ ಅಂತ. ನಾವು ಸಾನುಗೆ ತೋರಿಸ್ಲಿಲ್ಲ. ನೋಡು ಮಗಳೇ, ಸ್ವಲ್ಪ ಕಾಯಿ, ಯು ವಿಲ್ ಬಿ ಹ್ಯಾಪಿ ಟು ಸಿ. ಮೊದಲು ನಮ್ದು ಹೆಂಗಿತ್ತು, ಇವಾಗ ಹೆಂಗಾಗಿದೆ, ಫುಲ್ಲಿ ಡಿಫ್ರೆಂಟು. ನಮ್ದೇನಾ ಇದು ಅನ್ನೋ ಥರ ಇರುತ್ತೆ. ಸುಮ್ಮನಿರು, ಸ್ವಲ್ಪ ಕಾಯಿ ಅಂದೆ. ಬೆಳಗ್ಗೆಯಿಂದ ರಾಜೇಶ್ಗೆ ಯಾವಾಗ 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 ಈಗಲೂ 3 ಸಾರಿ ಫೋನ್ ಮಾಡಿದ್ದು. ಅದಕ್ಕೆ ಅವಳು ಹೇಳಿದ್ದು ವರ್ತ್ ವೇಟಿಂಗ್ ಅಂದ್ಬಿಟ್ಟು. ಮೊದಲು ಹ್ಯಾಂಡಲ್ ಇರಲಿಲ್ಲ ಈ ಕಡೆ, ಅಷ್ಟೊಂದೇನು ದೊಡ್ಡದು ಅನ್ನಿಸ್ತಾ ಇರಲಿಲ್ಲ. ಯಾಕೋ ಈಗ ತುಂಬಾ ದೊಡ್ಡದು ಅನ್ನಿಸ್ತಾ ಇದೆ ನನಗೆ. ಇಮೇಜ್ ನೆನೆ ವಿಡಿಯೋ ನೋಡಿದಾಗ್ಲೂ ಇದೇನು 3 ಸೀಟರ್ದು ಇಷ್ಟೆಷ್ಟು ಕಾಣ್ತಿದೆಯಲ್ಲ ಅಂತ ವಿಡಿಯೋಲಿ ನಂಗೆ ಅನ್ನಿಸ್ತು. ಬಟ್ ಬಂದ ಮೇಲೆ ನೋಡಿ ಎಷ್ಟು ಜಾಗ ಹಿಡ್ಕೊಂಡಿದೆ. ಇವತ್ತು ಬೆಳಿಗ್ಗೆ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಸಣ್ಣ ಡಸ್ಟ್ ಇತ್ತು, ಸುಮ್ಮನೆ ಬಟ್ಟೆಯಲ್ಲಿ ಒದ್ರಿದ್ರೂ ಹೋಗ್ತಾ ಇರಲಿಲ್ಲ, ಸಂದಿಲೆಲ್ಲಾನು ಸೇರ್ಕೊಂಡಿತ್ತು. ಆ್ಯಂಡ್ ಈ ವ್ಯಾಕ್ಯೂಮ್ ಕ್ಲೀನರ್ ಏನು ಅಂದರೆ ಎಸ್ಪೆಷಲಿ ಬೆಡ್ಗೆ, ಕಾರ್ಪೆಟ್ಗೆ, ಸೋಫಾಗೆ ಅಂತಾನೆ ಮಾಡಿರೋ ಅಂಥದ್ದು. ಇದರಲ್ಲಿ ಸಣ್ಣ ಡಸ್ಟ್ ಕೂಡ ಎಳ್ಕೊಳ್ಳುತ್ತೆ, ಬರೀ ಧೂಳಲ್ಲ, ಮೇಲ್ಗಡೆ ಕಸ ಅಲ್ಲ, ಸಣ್ಣ ತುಂಬಾ ಫೈನ್ ಡಸ್ಟ್ ಕೂಡ ಎಳ್ಕೊಳ್ಳುತ್ತೆ. ಹಾಗೆ ಇದರಲ್ಲಿ UV ರೇಸ್ ಕೂಡ ಬರುತ್ತೆ. ಸೊ ಡಿಸ್ಇನ್ಫೆಕ್ಟೆಂಟ್ ಕೂಡ ಮಾಡುತ್ತೆ. ಹಾಗಾಗಿ ನಾನು ಇದನ್ನು ಸೋಫಾ ಮೇಲೆ ಯೂಸ್ ಮಾಡ್ತಾ ಇದ್ದೀನಿ. ನಮ್ಮ ಸಾನುಗಂತೂ ತುಂಬ ಇಷ್ಟ ಮಾಡೋದಕ್ಕೆ ಈ ಥರ ಎಲ್ಲ. ಸೊ ಅವಳೇ ನನಗೆ ಮಾಡಿಕೊಡ್ತಾ ಇದ್ದಾಳೆ. ಹೇಳಿದ್ನಲ್ಲ, ಯಾರಿಗೆ ಡಸ್ಟ್ ಇನ್ಫೆಕ್ಷನ್ ಆಗುತ್ತಲ್ವ ಅವ್ರಿಗೆ ಇದು ತುಂಬಾ ಯೂಸ್ಫುಲ್ಲು. ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ನಿಮ್ಮಲ್ಲಿ ತುಂಬಾ ಡಸ್ಟ್ ಅಲರ್ಜಿ ಆಗುತ್ತೆ ಅಂದರೆ 15 days ಒನ್ಸ್ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ಹೀಗಿದೆ ಸ್ನೇಹಿತರೆ ನಮ್ಮ ಹೊಸ ಸೋಫಾ. ಇದು ರಾಜೇಶ್ ಇಷ್ಟಪಟ್ಟಿದ್ದು ಕಲರು, ಅವ್ರಿಗೆ ಗ್ರೀನ್ ಬೇಕು ಅಂತ ಹೇಳಿಬಿಟ್ಟು ನಾನು ಹೇಳಿದ್ನಲ್ಲ, ನಾನು ಬೇಜ್ ಕಲರ್ ಹೋಗೋಣ, ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಲೈಕ್ ನಮ್ಮ ಗೋಡೆ ಕಲರ್ಗೂ, ಈಗ ಈ TV ಯೂನಿಟ್ ಮಾಡಿಸಿದ್ದೀವಿ ಅದರಲ್ಲೂ ಕೂಡ ಬ್ರೌನ್ ಇರೋದ್ರಿಂದ ಎರಡಕ್ಕೂ ಮ್ಯಾಚ್ ಆಗುತ್ತೆ. ಆ್ಯಂಡ್ ನ್ಯೂಡ್ ಕಲರ್, ಅದು ಯಾವ ಜೊತೆ ಆದರೂ ಚೆನ್ನಾಗಿ ಕಾಣುತ್ತೆ ಅಂತ. ಅದಕ್ಕೆ ರಾಜೇಶ್ ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂದ್ಬಿಟ್ಟು ಲೈಟ್ ಗ್ರೀನ್ ಅಂತ ಅವರು ಇಷ್ಟಪಟ್ಟರು. ಒಂಥರ ಚೆನ್ನಾಗೇ ಕಾಣ್ತಾ ಇದೆ ಅಲ್ವಾ. ಸಾನು ಅಂತೂ ನೋಡಿದ ತಕ್ಷಣವೇ ಒಂಥರ ರಾಯಲ್ ಲುಕ್ ಕೊಡ್ತಾ ಇದೆ ಅಂತ ಹೇಳಿದ್ಲು. ಸೊ ಎಂಟೈರ್ಲಿ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಮಾಡಿಸಿರೋದು. ಈಗ ಮೊದಲು ಎಲ್ ಶೇಪಲ್ಲಿತ್ತು ಆ್ಯಂಡ್ ಸ್ವಲ್ಪ ಕುಳ್ಳಕ್ಕಿತ್ತು, ಈಗ ಸ್ವಲ್ಪ ಹೈಟ್ ಆಗಿದೆ. 2 ಸೀಟರ್ ಪ್ಲಸ್ 3 ಸೀಟರ್ ಮಾಡಿಸಿರೋದು ನಾನು. 2 ಕಡೆ ಮಾತ್ರನೇ ಹ್ಯಾಂಡಲ್ ಇತ್ತು, ಈಗ ಇನ್ನೂ 2 ಆ್ಯಡ್ ಆಗಿದೆ. ಹಾಗಾಗಿ ಸ್ವಲ್ಪ ಸ್ಪೇಸ್ ಎಕ್ಸ್ಟ್ರಾ ತಗೊಳ್ತಾ ಇದೆ. ಅಲ್ಲಿ ಕಾರ್ನರಲ್ಲಿ ನೋಡಿದ್ರೆ ನೀವು ಅಷ್ಟು ಸ್ಪೇಸಲ್ಲಿ ನಾನು ಏನಾದರೂ ಈಗ ಅರೇಂಜ್ ಮಾಡಬೇಕು. ಅಂಕಲ್ ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ರೆಸ್ಪಾನ್ಸಿಬಲ್ ಪರ್ಸನ್ ಥರ. ನಾವು 4 ದಿನದಲ್ಲಿ ಕೊಡ್ತೀವಿ ಅಂದರು, 4 ದಿನದಲ್ಲಿ ಕೊಟ್ಟರು. ಮತ್ತು ಅವರು ಹೇಳಿದ ಪ್ರೈಸ್ಗೆ ಸ್ಟಿಕ್ ಆನ್ ಆದರು. ಮತ್ತು ನಾನು ಏನು ಹೇಳಿದ್ನೋ ಒಂದೊಂದು ಪಾಯಿಂಟ್ ಕೂಡ ನೆನಪಿಟ್ಕೊಂಡು ಅವರು ಅದೇ ಥರ ಮಾಡಿ ಕೊಟ್ಟಿದ್ದಾರೆ.
ಸೊ ಈ ಥರ ಇದ್ದಾಗ ನಮಗೆ ನೆಕ್ಸ್ಟ್ ಅವ್ರ ಹತ್ರ ಹೋಗೋದಕ್ಕೆ ಖುಷಿ ಆಗುತ್ತೆ. ಕೆಲವೊಬ್ರಿಗೆ ನಾನು ಡೈನಿಂಗ್ ಟೇಬಲ್ ಮಾಡಿಸಿದ್ನಲ್ವಾ, ಆವಾಗ ನನಗೆ ತುಂಬಾ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯಿತು. ನಾನು ಹೇಳಿದ್ದೇ ಒಂದು, ಅವರು ಮಾಡಿದ್ದೇ ಒಂದು, 2 ಸಾರಿ ಆ ಥರ ಆಗಿದ್ದು. 2ನೇ ಸಾರಿ ರಾಜೇಶ್ ಸಾಕು, ಒಂದು ಸಾರಿ ನಾವು ಚೇಂಜ್ ಮಾಡಿಸಿದ್ದೀವಲ್ಲ, ಬೇಡ ಈಗ ನೀನು ಸ್ವಲ್ಪ ಕಾಂಪ್ರಮೈಸ್ ಆಗು ಅಂತ ಹೇಳಿದಕ್ಕೆ ನಾವು ಅದನ್ನು ತಗೊಂಡು ಬಂದಿದ್ದು. ಇಲ್ಲಾಂದರೆ ಅದು ಇನ್ನೊಂದು ಸಾರಿ ಮಾಡಿಸ್ಬೇಕಿತ್ತು. ಸೊ ಆ ಥರ ಇದ್ದಾಗ ನಮಗೆ ಬೇಜಾರಾಗುತ್ತೆ. ನಾನು ಆ ಅಂಗಡಿ ಕಡೆ ತಿರುಗು ನೋಡೋದಿಲ್ಲ. ಈಗ ಏನು ನಾವು ಹೇಳಿದ್ದಂಗೆ ಮಾಡೋದೇ ಇಲ್ವಲ್ಲ ಇವರು ಅಂತ. ಬಟ್ ಈ ಅಂಕಲ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಇವ್ರ ಕಾಂಟ್ಯಾಕ್ಟ್ ನಂಬರು ನಿಮಗೆ ಬೇಕು ಅಂದರೆ ನೀವು ನನಗೆ ಮೇಲ್ ಮಾಡಿ, ಆಯಿತಾ? ನಾನು ಅವ್ರಿಗೆ ಕೇಳ್ತೀನಿ. ನೀವು ಬೇರೆ ಊರಲ್ಲಿದ್ದರೂ ಪರವಾಗಿಲ್ಲ ಅಥವಾ ಬೇರೆ ಏರಿಯಾಲಿದ್ದರೂ ಪರವಾಗಿಲ್ಲ, ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ಇಮೇಲ್ ID-ನ ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ಅದರಲ್ಲಿ ನಿಮ್ಮ ರಿಕ್ವೈರ್ಮೆಂಟ್ ಏನು ಅಂತ ಹೇಳಿ. ಅಂಕಲ್ ಏನಾದರೂ ಹೇಳೋದೇನು ಅಂದರೆ, ನೀವು ಬೇರೆ ಊರಲ್ಲಿದ್ದರೂ ಪರವಾಗಿಲ್ಲ, ನಾನು ಡೆಲಿವರಿ ಮಾಡ್ತೀನಿ, ಬಟ್ ಹೊಸ ಸೋಫಾ ಇದ್ದರೆ ಮಾತ್ರ ನೀವು ಹೇಗೆ ಹೇಳ್ತಿರೋ ಅದೇ ರೀತಿಯಲ್ಲಿ ಮಾಡಿ ಕೊಡ್ತೀನಿ. 4 ಲಕ್ಷದ ಯಾರೋ ಡಾಕ್ಟರ್ ಮನೆಗೆ ಸಪ್ಲೈ ಮಾಡಿ ಬಂದಿರೋದವರು, ಅಲ್ಲಿಗೆ ಡೆಲಿವರಿ ಮಾಡಿ ಬಂದಿರೋದು. ಈಗ ನಾನು ಒಂದು ಮಾಡಿ ಬಂದೆ, ಅಲ್ಲೇ ಇನ್ನೂ ಒಬ್ಬರು ಇದ್ದರು, ಅವ್ರು ನೋಡಿಬಿಟ್ಟು ನಮಗೂ ಕೂಡ ಮಾಡಿಕೊಡಿ ಅಂತ ಪಿಕ್ಚರ್ಸ್ ಎಲ್ಲ ಕಳಿಸಿದ್ದಾರೆ ನೋಡಿ ಅಂತ ತೋರಿಸ್ತಾ ಇದ್ರು ಅವರು. ಇದೇ ಬ್ಯಾಂಗ್ಳೂರಲ್ಲಿ ಅಂದರೆ ಸ್ವಲ್ಪ ನೀವು ಏರಿಯಾ ವೈಸ್ ಅವ್ರು ಚೂಸ್ ಮಾಡ್ತಾರೆ. ನೀವು ರಿಪೇರ್ ಮಾಡಿಸೋ ಹಾಗಿದ್ರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ಅವ್ರಿಗೆ ಕೇಳಿಬಿಟ್ಟು ನಿಮಗೆ ತಿಳಿಸ್ತೀನಿ. ಅವರು ಓಕೆ ಅಂದರೆ ನಾನು ನಿಮಗೆ ನಂಬರ್ ಕೊಡ್ತೀನಿ. ರೀಸನೇಬಲ್ ಪ್ರೈಸ್, ಜಾಸ್ತಿನೂ ಹೇಳೋದಿಲ್ಲ ಪಾಪ. ಅದ್ರ ತಕ್ಕಂತೆ ಕೆಲಸ ಮಾಡಿದ್ದಾರೆ. ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕೆಲಸ ಮಾಡಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ ವಿತ್ ದಿಸ್. ರಾಜೇಶ್ ಕೂಡ ಚೆನ್ನಾಗಿದೆ ಕಣೋ. ಅವ್ರಿಗೆ ಇಷ್ಟನೇ ಇರಲಿಲ್ಲ ರಿಪೇರ್ ಮಾಡಿಸೋದು. ನೋಡಿದ್ರೆ ಚೆನ್ನಾಗಿ ಮಾಡ್ತಾರೋ ಇಲ್ವೋ. ರಾಜೇಶ್ ಕೂಡ ವೆರಿ ಹ್ಯಾಪಿ. ಆ್ಯಂಡ್ ಡಿಸೈನ್ ಕೂಡ ಅವ್ರಿಗೆ ತುಂಬಾ ಇಷ್ಟ ಆಯಿತು. ನೀನು ಚೆನ್ನಾಗಿ ಮಾಡಿಸಿದ್ಯಾ, ಎಲ್ ಶೇಪದ್ದು ಮಾಡಿಸಿದ್ರೇ ಒಂಥರ ಡಿಫ್ರೆಂಟ್ ಲುಕ್ ಕೊಟ್ಟಿರೋದು. ಸಿಂಗಲ್ ಮಾಡಿಸಿದ್ರೇನೆ 3 ಸೀಟರ್ ಒಂದು, ಸಿಂಗಲ್ ಬೇರೆ, ಆ ಥರ ಮಾಡಿಸಿದ್ರೇನೆ ಬೇರೆ ಲುಕ್ ಕೊಟ್ಟಿರೋದು. ಈಗ ಇದು 2 ಸೀಟರ್ ಒಂದು, 3 ಸೀಟರ್ ಒಂದು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ರು. ಸೊ ಈಗ ನೆಕ್ಸ್ಟ್ ನಮ್ಮ ಇಂಟೀರಿಯರ್ ವರ್ಕ್ ಶುರು ಆಗಬೇಕು. ಸೊ ಅದು ಹೇಗೆ ಬರುತ್ತೆ ನೋಡೋಣ. ಅದು ಕೂಡ ತುಂಬ ದಿನದಿಂದ ಪೆಂಡಿಂಗ್ ಇತ್ತು. ಅದು ಚೆನ್ನಾಗಿ ಬರುತ್ತೆ, ಬೇಗ ಆಗುತ್ತೆ ಅಂತ. ಸ್ನೇಹಿತರೆ, ತುಂಬ ದಿನದಿಂದ ಒಬ್ಬರು ಕಮೆಂಟ್ ಮಾಡ್ತಾ ಇದ್ದಾರೆ, ಸಾನು ರಿಸಲ್ಟೇ ಹೇಳಿಲ್ಲ ನೀವು, ರಿಪೋರ್ಟ್ ಕಾರ್ಡ್ ತೋರಿಸಿ ಅವಳದು ಎಷ್ಟು ಬಂತು ಅಂತ ಹೇಳಿಬಿಟ್ಟು. ನನಗೂ ಅದ್ರ ಬಗ್ಗೆ ಮರ್ತೇ ಹೋಯಿತು. ಯಾಕೆ ಗೊತ್ತಾ, ನಾವು ಕಾಶ್ಮೀರ್ಗೆ ಹೋದಾಗ ಅವಳದು PTM ಇದ್ದಿದ್ದು, ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇದ್ದಿದ್ದು, ಅವತ್ತೇ ರಿಸಲ್ಟ್ ಕೊಡ್ತೀವಿ ಅಂತ ಹೇಳಿದ್ದು. ಅವತ್ತು ನಾವು ಕಾಶ್ಮೀರಲ್ಲಿ ಇದ್ವಲ್ಲ, ಬಂದ ಮೇಲೆ ಅವರು ನೀವು ಬಂದಾಗ ನಾವು ಪೇಪರ್ಸ್ ಕೊಡೋದಕ್ಕೆ ಆಗೋದಿಲ್ಲ, ಅವತ್ತಿನ ದಿನ ಮಾತ್ರನೇ ಕೊಡೋದು ಅಂತ ಹೇಳಿದರು. ಅವ್ರು ಕೊಡೋಲ್ಲ ಅಂದ್ರಲ್ಲ, ಇನ್ಯಾತಕ್ಕೆ ಹೋಗೋಣ, ನಾವು ಹೋಗಲೇ ಇಲ್ಲ. ಮಾರ್ಕ್ಸ್ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಕೂಡ ನಮಗೆ ಇರಲಿಲ್ಲ. ಯಾಕೆ ಅಂದರೆ ನಮ್ಮ ಸಾನು ಚೆನ್ನಾಗೇ ಮಾಡಿರ್ತಾಳೆ ಅಂತ ಗೊತ್ತು. ಅವಳು ಯಾವತ್ತು ಎಕ್ಸಾಮ್ ಕೊಟ್ಟು ಬಂದಿರ್ತಾಳೋ ಅವತ್ತೇ ನಮಗೆ ಅವಳದು ರಿಸಲ್ಟ್ ಗೊತ್ತಾಗ್ಬಿಟ್ಟಿರುತ್ತೆ, ಇಷ್ಟೇ ಬರುತ್ತೆ ಮಾರ್ಕ್ಸ್ ಅಂತ. ಅವಳು ತುಂಬಾ ಕಾನ್ಫಿಡೆನ್ಸ್ ಆಗಿ ತಪ್ಪು ಮಾಡಿದರೆ ನಂದು ಇಷ್ಟು ಮಾರ್ಕ್ಸ್ ಹೋಗುತ್ತೆ ಅಂತ ಹೇಳ್ತಾಳೆ. ಆಮೇಲೆ ಬುಕ್ಸ್ ತೊಗೊಳ್ಳಿ, ಯೂನಿಫಾರ್ಮ್ ತೊಗೊಳ್ಳಿ ಅಂತ ಮೆಸೇಜ್ ಬಂತು. ಸರಿ, ನಾವು ಮಾರ್ಕ್ಸ್ ಕೊಡ್ತೀವಿ, ಪೇಪರ್ ತೋರ್ಸೋದಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಒಂದು ಪೇಪರಲ್ಲಿ ಎಲ್ಲ ಮಾರ್ಕ್ಸ್ಗಳು ಬರೆದು ಕೊಟ್ಟರು. ಆ್ಯಂಡ್ ರಿಪೋರ್ಟ್ ಕಾರ್ಡ್ ನಮಗೆ ಕೈಗೆ ಕೊಡೋದಿಲ್ಲ ಅವರು ಒಂದು ಆ್ಯಪ್ ಇದೆ ಅವ್ರದ್ದು ಸ್ಕೂಲ್ದು, ಆ ಆ್ಯಪಲ್ಲಿ ಅಪ್ಲೋಡ್ ಮಾಡ್ತಾರೆ ಎವ್ರಿ ಇಯರು. ಹಾಗೇನೆ ಮಿಡ್ ಟರ್ಮ್ದು, ಆ್ಯನ್ಯಲ್ ಎಕ್ಸಾಮ್ದು ಎಲ್ಲನೂ ಕೂಡ ಹಾಗೇನೆ. ನಾನು ನೋಡಿದಾಗ ಅದು ಇನ್ನೂ ಅಪ್ಲೋಡ್ ಆಗಿರಲಿಲ್ಲ. ಸಾನು ಎಷ್ಟಾದರೂ ಮಾರ್ಕ್ಸ್ ತೆಗಿಲಿ, ನಮಗೆ ಅಷ್ಟೊಂದೇನು ಟೆನ್ಷನ್ ಆಗೋದಿಲ್ಲ. ಅವಳು ಕಲಿಬೇಕು ಅಂತ ನಮ್ಮ ಆಸೆ. ಅವಳು ಕಲ್ತ್ಕೊಂಡು ಎಷ್ಟು ಕಾನ್ಫಿಡೆನ್ಸ್ ಆಗಿ ಅವಳು ಆನ್ಸರ್ ಮಾಡ್ತಾಳೆ, ಎಷ್ಟು ಕಾನ್ಫಿಡೆನ್ಸ್ ಆಗಿ ಇರ್ತಾಳೆ ಎಲ್ಲರ ಮಧ್ಯೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಅಂದರೆ ಸ್ವಲ್ಪ ಹೆದರ್ಕೊಳ್ತಾಳೆ ಎಲ್ಲರ ಮಧ್ಯೆ ಬೆರೆಯೋದಕ್ಕೆ. ನಮಗೆ ಅದು ಇಂಪಾರ್ಟೆಂಟು, ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ಲ. ಹಾಗಾಗಿ ನಾನು ಅದ್ರ ಬಗ್ಗೆ ಮೊದಲು ಯೋಚನೆನೂ ಮಾಡಿರಲಿಲ್ಲ. ನಿಮಗೆ ಹೇಳೋದನ್ನು ಕೂಡ ಮರ್ತಿದ್ದೆ. ಸೊ ಇನ್ನೂ ಒಂದು ಇಂಪಾರ್ಟೆಂಟ್ ಥಿಂಗ್ ನಾನು ಮರ್ತ್ಬಿಟ್ಟಿದ್ದೀನಿ, ಸಾನೂ ಮರ್ತ್ಬಿಟ್ಟಿದ್ದಾರೆ ಅಲ್ವಾ ರಾಜಾ? ನೀನು ನನಗೇನೋ ಗಿಫ್ಟ್ ಕೇಳಿದ್ದೆ. ನಾನು ಅಂದಿದ್ದೆ, ಸರಿ ಎಷ್ಟು ಗಿಫ್ಟ್ ಕೇಳ್ತೀಯ ನೀನು, ಬರ್ತ್ಡೇಗೆ ಇಷ್ಟೊಂದೆಲ್ಲ ಕೊಟ್ಟಿದ್ದೀನಿ, ನೀನು ಎಕ್ಸಾಮಲ್ಲಿ ಚೆನ್ನಾಗಿ ಮಾಡು ಕೊಡ್ತೀನಿ ಅಂತ. ನೆನಪಿಲ್ಲ? ಒಳ್ಳೆದಾಯ್ತು ಬಿಡು. ಏಕೆ ಬೇಡ ಗಿಫ್ಟ್ ಕೊಡೋದು ತಪ್ಪು. ನೆನಪಂತ ಸುಮ್ಮನೆ ಹೇಳ್ಬೇಡ. ಈಗ ಅವಳು ಎಷ್ಟು 9 ಪೇಪರ್ಸ್ ಇತ್ತು. 9 ಪೇಪರ್ಸಲ್ಲಿ 6 ಪೇಪರ್ ಅವಳು ಔಟ್ ಆಫ್ ಔಟ್ ತೆಗ್ದಿದ್ದಾರೆ. ಸೊ ಕಂಪ್ಯೂಟರ್ ನಾನು ಯಾವತ್ತೂ ಜಾಸ್ತಿ ತೆಗ್ದಿರಲಿಲ್ಲ. ಈ ಟೈಮ್ 29 ತಗೊಂಡಿದ್ದೀನಿ. ಲಾಸ್ಟ್ ಮಿಡ್ ಟರ್ಮಲ್ಲಿ ಅವಳು ಕಂಪ್ಯೂಟರ್ ಕಡಿಮೆ ಬಂದಿದ್ಲು. ಅವಾಗ ನಾನು ಅಂದಿದ್ದೆ ಯು ಶುಡ್ ವರ್ಕ್ ಆನ್ ಇಟ್ ಅಂತ ಹೇಳಿಬಿಟ್ಟು.
ಅವಳಿಗೆ ಕಾನ್ಫಿಡೆನ್ಸ್ ಇರಲಿಲ್ಲ ಅದ್ರ ಮೇಲೆ. ಕಂಪ್ಯೂಟರು ನಾನು ಚೆನ್ನಾಗಿ ಮಾಡಲ್ಲ, ನಂಗೆ ಚೆನ್ನಾಗಿ ಬರಲ್ಲ, ನನಗೆ ಬರೋದೇ ಇಲ್ಲ ಅದು ಅನ್ನೋ ಥರ ಇದ್ಲು. ಸೊ ಅದು ಟೆಸ್ಟ್ ಎಕ್ಸಾಮ್ ರಿಸಲ್ಟ್ ಬಂದಮೇಲೆ ಡೈಲಿ ಅದ್ರ ಮೇಲೆ ವರ್ಕ್ ಮಾಡು ಅಂತ ಡೈಲಿ ಓದಿಸ್ತಾ ಇದ್ದೆ. ಈಗ ಅದರಲ್ಲಿ ಔಟ್ ಆಫ್ ಔಟ್ ಬಂದಾಳೆ. ಔಟ್ ಆಫ್ 29 30ಗೆ ಅಂದರೆ 1 ಮಾರ್ಕ್ಸ್ ಹೋಗಿದೆ. ಸೊ ಅವಳಿಗೆ ಖುಷಿ, ನಾನು ಚೆನ್ನಾಗಿ ಮಾಡಿಬಿಟ್ಟಿದ್ದೀನಿ, ನನ್ನ ಕಂಪ್ಯೂಟರಲ್ಲಿ ಬರ್ತಾನೆ ಇರಲಿಲ್ಲ, ಆದರೂ ನೋಡು ಎಷ್ಟು ಚೆನ್ನಾಗಿ ಮಾಡಿದ್ದೀನಿ, ಇಟ್ ಈಸ್ ಈಕ್ವಲ್ ಟು ಔಟ್ ಆಫ್ ಔಟ್ ಅಂತ ಅವಳು. ಕಾವ್ಯ ಮ್ಯಾಮ್ ಹೇಳಿದ್ರು. ಹಾಂ, ವಾವ್, ನೋಬಡಿ, ಐ ಗೆಸ್ ಯು ಆರ್ ದ ಓನ್ಲಿ ಒನ್ ಹೂ ಟುಕ್ ದಿಸ್ ಮಚ್. ಅವಳು ಫಿಯರ್ ಮೇಲೆ ವರ್ಕ್ ಮಾಡಿ ಅವಳೀಗ ಕಾನ್ಫಿಡೆಂಟ್ ಆಗಿದ್ದಾಳೆ. ಐ ಕ್ಯಾನ್ ಡೂ ವೆಲ್ ಅಂತ ಹೇಳ್ಬಿಟ್ಟು. ದಿಸ್ ಈಸ್ ವಾಟ್ ವಿ ವಾಂಟ್. ಅವಳಿಗೆ ಮಾರ್ಕ್ಸ್ ಫುಲ್ ಬರಬೇಕು ಅಂತ ಅಲ್ಲ, ಅವಳಿಗೆ ಆ ಕಾನ್ಫಿಡೆನ್ಸ್ ಬರಬೇಕು, ಆ ಫಿಯರ್ ಇರಬಾರ್ದು. ನನಗಿದು ಬರೋದಿಲ್ಲ, ನಾನು ಹೇಗೆ ಆನ್ಸರ್ ಮಾಡಲಿ, ಎಲ್ಲರಿಗೂ ಗೊತ್ತು ನನಗೆ ಗೊತ್ತಿಲ್ಲ ಅನ್ನೋ ಥರ ಇರಬಾರ್ದು. ನಿನಗೇನಾದರೂ ಡಿಫಿಕಲ್ಟ್ ಆದರೆ ವರ್ಕ್ ಆನ್ ಇಟ್. ಯಾರು ಬೇರೆಯವ್ರು ಬರುತ್ತೆ, ನಿನಗೆ ಯಾಕೆ ಬರೋಲ್ಲ? ಯು ಕ್ಯಾನ್ ಡೂ ಇಟ್ ಬೆಟರ್. ನೋಡಿ, ಈಗ ಯಾರೂ ಮಾಡಿಲ್ಲ ಅಂತ ನೀನು ಚೆನ್ನಾಗಿ ಮಾಡಿದ್ದಿರುತ್ತೆ. ಈ ಥರ ಅಪ್ರಿಸಿಯೇಷನ್ ಸಿಕ್ಕಿದಾಗ ಅವಳಿಗೂ ಖುಷಿ ಆಗುತ್ತೆ. ಆ್ಯಂಡ್ ನಮ್ಮ ಕಡೆಯಿಂದ ನಾವು ಎನ್ಕರೇಜ್ ಮಾಡಬೇಕಲ್ಲ, ಅಪ್ರಿಷಿಯೇಟ್ ಮಾಡಬೇಕಲ್ಲ, ಅದಕ್ಕೆ ಗಿಫ್ಟ್ಗಳು ಕೊಡೋದು. ಬೆಳಿಗ್ಗೆನೇ ರಾಜೇಶ್ ಕಡೆಯಿಂದ 300 ರೂಪೀಸ್ ಸಿಕ್ತು. ಅವರು ಮರ್ತ್ಬಿಟ್ಟಿದ್ರು ದುಡ್ಡು ಕೊಡಬೇಕು ಅವಳಿಗೆ ಅಂತ. 300 ಯಾಕೆ ಅಂದರೆ ಎವ್ರಿ ಟೈಮ್ ಅವಳು ಔಟ್ ಆಫ್ ಔಟ್ ತೊಗೊಂಡಾಗ ಒಂದು ಕಿಂಡರ್ ಜಾಯ್ ಅಂತ ಹೇಳಿದ್ಲು. ಎಷ್ಟು ಔಟ್ ಆಫ್ ಔಟ್ ತೆಗಿತೀಯೋ ಮಗಳೇ, ನಿಂಗೆ ಅಷ್ಟು ಕಿಂಡರ್ ಜಾಯ್ ಅಂತ ಹೇಳಿದ್ರು ರಾಜೇಶ್. ಬಟ್ 6 ತೆಗೆದ್ರೆ ಎಲ್ಲಿಂದ ಕೊಡೋದು ಅಷ್ಟೊಂದು? ಅದಕ್ಕೆ ನಾವು ಬೇಡ, ನೀನು ತಗೋಬೇಡ, ಅಷ್ಟರದ್ದು ದುಡ್ಡು ಕೊಟ್ಬಿಡ್ತೀವಿ ನಿನಗೆ, ನೀನು ಇಟ್ಕೋ ಅಂತ ಹೇಳಿಬಿಟ್ಟು ನಮ್ಮ ಹುಡುಗಿಗೆ ಇವತ್ತು 300 ರೂಪೀಸ್ ಕೊಟ್ಟಿದ್ದಾರೆ. ಆಮೇಲೆ 200 ಪ್ಲಸ್ ಹಲ್ಲು ಬಿದ್ದಿದ್ದಕ್ಕೆ ಟೂತ್ ಫೇರಿ 200 ರೂಪೀಸ್ ಕೊಟ್ಟವಳೆ. ಓಕೆ, ಈಗ ನನ್ನ ಕಡೆಯಿಂದ ನಾನು ಎನ್ಕರೇಜ್ ಮಾಡಬೇಕಲ್ಲ, ಸೊ ನನ್ನ ಕಡೆಯಿಂದ ಗಿಫ್ಟ್. ವೇಟಿಂಗ್. ಕ್ಲೋಸ್ ಯುವರ್ ಐಸ್. Yes, baby. ಸೊ ಇದು ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಲಿಂಕ್ ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ, ಅಥವಾ ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೀನಿ, ನೋಡ್ಬೋದು. ಶಿ ಈಸ್ ದ ಟಾಪರ್ ಆಫ್ ದ ಕ್ಲಾಸ್. ಸಿ, ಮೈ ಶಾನು ಈಸ್ ದ ಟಾಪರ್ ಆಫ್ ದ ಕ್ಲಾಸ್. ಸೊ ನೀವು ಕೇಳ್ತಿದ್ರಲ್ಲ, ಸೊ ಶೇರ್ ಮಾಡಿದ್ದೀನಿ. ನಮ್ಮ ಸಾನುಗೂ ಇವತ್ತು ಗಿಫ್ಟ್ ಸಿಕ್ತು. ನಂಗೆ ಮರ್ತೇ ಬಿಟ್ಟಿದೆ ನಾನು ಕೊಡ್ತೀನಿ ಅಂತ ಹೇಳಿದ್ದೆ ಅಂತ. ನೀವು ಕೇಳಿದ್ದಕ್ಕೆ ಈಗ ನೆನ್ಪು ಮಾಡ್ಕೊಂಡು ಕೊಟ್ಟಂಗೆ ಆಯಿತು.